ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಪ್ರೀತಿಯ ಮಕ್ಕಳೇ, ಕಳೆದ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ ಪಿ ಸಿ ಫಿಸಿಕ್ಸ್ನ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಚಾಪ್ಟರ್ನಲ್ಲಿ ಕೆಲವು ಪ್ಯಾರಾಮೀಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಅದನ್ನು ಇನ್ನೂ ಯಾರು ನೋಡಿಲ್ಲ ಅನ್ನೋರು ಮೇಲೆ ಕೊಟ್ಟರು ಐ ಬಟನ್ನ ಕ್ಲಿಕ್ ಮಾಡಿ ಅದನ್ನು ನೀವು ಚೆಕ್ ಮಾಡ್ಬೋದು. ಹಾಗೆ ನಿಮ್ಮನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವೇನು ಕಲಿಯೋಣ, ಕಳೆದ ಒಂದು ವಿಡಿಯೋದಲ್ಲಿ ನಾವೇನು ಕಲಿತಿದ್ವು, ಮೋಷನ್ ಪ್ಯಾರಾಮೀಟರ್ಸ್. ಓಕೆನಾ? ಯಾವುದು ಮೋಷನ್ ಪ್ಯಾರಾಮೀಟರ್ಸ್ ಅಂತಂದರೆ motion parameters alva. Last class we discussed about the motion parameters. What are the motion parameters? Number 1, distance, displacement, speed, velocity and acceleration. ಇವಿಷ್ಟು ಮೋಷನ್ ಪ್ಯಾರಾಮೀಟರ್ಸ್. ಓಕೆನಾ? ಈ ಏನು ಪ್ಯಾರಾಮೀಟರ್ಸ್ ಇದೆ ಇದ್ರ ಮೇಲೆ ನಾವು ಮೋಷನ್ ಇನ್ ಸ್ಟ್ರೈಟ್ ಲೈನ್ ಚಾಪ್ಟರ್ಲೆ ಸ್ಟಡಿ ಮಾಡ್ತೀವಿ ಅಲ್ವಾ. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಕಲ್ತಿದ್ದು, ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಏನು ಡಿಸ್ಟೆನ್ಸ್ ಅಂತಂದರೆ ಆಲ್ರೆಡಿ ನಾನು ಹೇಳಿದೆ, ದ ಪಾತ್ ಲೆಂತ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್ ಇಟ್ ಇಸ್ ಕಾಲ್ಡ್ ಡಿಸ್ಟೆನ್ಸ್ ಫ್ರಮ್ ಇನಿಷಿಯಲ್ ಪಾಯಿಂಟ್ ಟು ಫೈನಲ್ ಪಾಯಿಂಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ದ ಶಾರ್ಟೆಸ್ಟ್ ಲೆಂತ್, ದ ಶಾರ್ಟೆಸ್ಟ್ ಪಾತ್ ಲೆಂತ್ ಬಿಟ್ವೀನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಓಕೆನಾ? ಒಂದು ಸ್ವಲ್ಪ ಡೀಟೇಲ್ ಆಗಿ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಪೀಡ್ ಮತ್ತು ವೆಲಾಸಿಟಿ ಪಾಯಿಂಟ್ಗೆ ಹೋಗೋಣ. ಓಕೆನಾ? ಸಪೋಸ್ ಏನು ಡಿಸ್ಟೆನ್ಸ್ ಅಂತಂದರೆ ಇದು ಪಾಯಿಂಟ್ ಎ. ಓಕೆನಾ? ಪಾಯಿಂಟ್ ಇಂದ ಒಬ್ಬ ಮನುಷ್ಯ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೇಗೆ? ಟುವರ್ಡ್ಸ್ ಎಕ್ಸ್ ಡೈರೆಕ್ಷನ್, ಟುವರ್ಡ್ಸ್ ಎಕ್ಸ್ ಡೈರೆಕ್ಷನ್. ಓಕೆನಾ? ಎಷ್ಟು ಕಿಲೋಮೀಟ್ರು? ಇಲ್ಲಿಂದ 2 ಕಿಲೋಮೀಟ್ರ್. ಓಕೆನಾ? ಯಾವ ಡೈರೆಕ್ಷನಲ್ಲಿ? ಟುವರ್ಡ್ಸ್. ನೋಡಿ, ನಮಗೆ ಡೈರೆಕ್ಷನ್ ಕನ್ವೆನ್ಷನ್ ಆಗಬೇಕು ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಮಾಡ್ಕೋತೀವಿ. ಓಕೆನಾ? ಇದೇನು ಮಾಡ್ತೀವಿ, ಕಡೆಗೆ ಫಸ್ಟ್ ಈ ಕಡೆ ತಗೊಬಿಡೋಣ, ನಾರ್ತು, ಸೌತು, ಈಸ್ಟು, ವೆಸ್ಟ್. ಓಕೆನಾ? ಈಗ ಬರ್ತಾ ಇದ್ದ ಈ ಒಂದು ಡೈರೆಕ್ಷನ್ ಪ್ರಕಾರ ನೋಡೋಣ. ಒಬ್ಬ ಮನುಷ್ಯ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಟುವರ್ಡ್ಸ್ ಈಸ್ಟ್ ಹೋಗ್ತಾನೆ. ಟುವರ್ಡ್ಸ್ ಯಾವ ಕಡೆಗೆ? ಇದು ಈಸ್ಟ್ ಅಲ್ವಾ, ಈಸ್ಟ್ ಹೋಗ್ತಾನೆ ಪಾಯಿಂಟ್ ಬಿಗೆ. ಓಕೆನಾ? ಸೊ ಇವನು ಡಿಸ್ಟೆನ್ಸ್ ಎಷ್ಟಲ್ಲಿ? ಪಾಯಿಂಟ್ ಎ ಇಂದ ಇದು ಇನಿಷಿಯಲ್ ಪಾಯಿಂಟು, ಇದು ಫೈನಲ್ ಪಾಯಿಂಟ್ ಆಗುತ್ತೆ. ಸೊ 2 ಕಿಲೋಮೀಟರ್ ಇಸ್ ಅ ಡಿಸ್ಟೆನ್ಸ್. ದೆನ್ ಏನು ಮಾಡ್ತಾನೆ, ಸೌತ್ ಡೈರೆಕ್ಷನ್, ಟುವರ್ಡ್ ಸೌತ್ ಡೈರೆಕ್ಷನ್ ಮತ್ತೆ ಮೂವ್ ಆಗ್ತಾನೆ ಇಲ್ಲಿಂದ. ಓಕೆ, ಇಲ್ಲಿಂದ ಏನು ಮಾಡ್ತೀನಿ ನಾನು, 1 ಕಿಲೋಮೀಟ್ರು ಹೋಗ್ತಾನೆ ಅನ್ಕೊಳ್ಳಿ. ಇದು ಪಾಯಿಂಟ್ ಸಿ. ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಪಾಯಿಂಟ್ ಸಿ. ಓಕೆನಾ? ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ ನಾವೇನು ಮಾಡ್ತೀವಿ, ಕೌಂಟ್ ಮಾಡ್ತೀವಿ, ಎರಡು ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿಂದ 2 ಕಿಲೋಮೀಟ್ರ್, ಇಲ್ಲಿಂದ 1 ಕಿಲೋಮೀಟ್ರ್. ನಮ್ಗೇನು ಬೇಕು ಡಿಸ್ಟೆನ್ಸ್ ಅಂದರೆ ದ ಟೋಟಲ್ ಪಾತ್ ಲೆಂತ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್. ಓಕೆನಾ? ಇಲ್ಲೇನು ಮಾಡಿದ್ವಿ, 2 + 3. ಸೊ ಡಿಸ್ಟೆನ್ಸ್ ಕೇಳಿದ್ರೆ ಎಷ್ಟು ಮಾಡ್ತೀವಿ ನಾವು, ಅದಕ್ಕೆ ಡಿಸ್ಟೆನ್ಸ್ ನಾವು ಎಸ್ಸಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಲಾಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಾನು. ಸೊ 2 ಕಿಲೋಮೀಟರ್ ಪ್ಲಸ್ 1 ಕಿಲೋಮೀಟರ್ ಗಿವ್ಸ್ 3 ಕಿಲೋಮೀಟರ್. ಸೊ ಏನು ಡಿಸ್ಟೆನ್ಸು, ಟೋಟಲ್ ಡಿಸ್ಟೆನ್ಸ್ ಫ್ರಮ್ ಇನಿಷಿಯಲ್ ಪಾಯಿಂಟು ಫೈನಲ್ ಪಾಯಿಂಟು. ಅದೇ ನಾವು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ, ವಾಟ್ ಡಿಸ್ಪ್ಲೇಸ್ಮೆಂಟ್? ದ ಶಾರ್ಟೆಸ್ಟ್ ಲೆಂತ್ ಬಿಟ್ವೀನ್ ದ ಇನಿಷಿಯಲ್ ಟು ಫೈನಲ್ ಪಾಯಿಂಟ್. ಓಕೆನಾ? ಸೊ ಇದು ಇನಿಷಿಯಲ್ಲು, ಇದು ಫೈನಲ್ಲು. ಇಲ್ಲಿಂದ ಇಲ್ಲಿಗಿದೆ ಅಲ್ವಾ, ಇಲ್ಲಿಂದ ಏನಿದೆಯಲ್ಲ ಇದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಕರಿತೀವಿ. ಓಕೆನಾ? ಸೊ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ಇದನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫಸ್ಟ್ ಮೆಥಡು ಜಿಯೋಮೆಟ್ರಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಟ್ರಯಾಂಗಲ್ ಪೈಥಾಗರಸ್ ಪ್ರಮೇಯ ಕೇಳಿದ್ರಲ್ಲ, ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ದೆನ್ ಸೆಕೆಂಡ್ ಒನ್ by vector method. By vector method.
ಓಕೆನಾ. ಸೊ ಇದಕ್ಕೆ ನಮಗೆ ಯೂಸ್ ಆಗ್ತಾ ಹೋಗುತ್ತೆ. ಈಗ ಅರ್ಥ ಆಯ್ತಾ. ಈಗ ನೆಕ್ಸ್ಟ್ ಇದು ಸಿಚುವೇಶನ್ 1 ಅಂತ ಕೊಡಿ. ಫಾರ್ ಎಕ್ಸಾಂಪಲ್ ಇದು 1ನೇ ಇದ್ರದ್ದು. ಈಗ 2ನೇ ಸಿಚುವೇಶನ್ ಏನಾಗುತ್ತೆ ಅಂದರೆ, ಅದೇ ಒಬ್ಬ ಮನುಷ್ಯ ಎ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾನೆ, ಸೇಮ್ ಅಷ್ಟೇ ಬಿ ಪಾಯಿಂಟ್ಗೆ ಹೋಗ್ತಾನೆ. ಎಷ್ಟು 2 ಕಿಲೋಮೀಟರ್ಸ್. ಓಕೆ. ಹೇಗೆ ನಾನು ರಿವರ್ಸ್ ಅಂದರೆ ಟುವರ್ಡ್ಸ್ ವೆಸ್ಟಿಗೆ 1 ಕಿಲೋಮೀಟರ್ ವಾಪಸ್ ಬರ್ತಾನೆ. ಇದು ಪಾಯಿಂಟ್ ಸಿ, 1 ಕಿಲೋಮೀಟರ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು? ಟೋಟಲ್ ಡಿಸ್ಟೆನ್ಸ್ ನಾವು ಇದಕ್ಕೆ ಏನು ಮಾಡ್ತೀವಿ ನೋಡಿ, ಡಿಸ್ಟೆನ್ಸ್ಗೆ ಟೋಟಲ್ ಪಾತ್ ಲೆಂತ್ ಕವರ್ ಬೈ ಅನ್ ಆಬ್ಜೆಕ್ಟ್. ಸೊ ಎ ಇಂದ ಬಿಗೆ 2 ಕಿಲೋಮೀಟರ್ಸ್, ಅಗೇನ್ ಬಿ ಟು ಸಿ 1 ಕಿಲೋಮೀಟರ್. ಏನಾಗುತ್ತೆ 2 + 1 = 3 ಕಿಲೋಮೀಟರ್. ಯಾವುದು ಡಿಸ್ಟೆನ್ಸ್. ಓಕೆನಾ. ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ದ ಶಾರ್ಟೆಸ್ಟ್ ಲೆಂತ್ ಬಿಟ್ವೀನ್ ದ ಇನಿಷಿಯಲ್ ಪಾಯಿಂಟ್ ಟು ಫೈನಲ್ ಪಾಯಿಂಟ್. ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅದನ್ನು ನಾವು ಕೌಂಟ್ ಮಾಡ್ತೀವಿ. ಸೊ ಎಷ್ಟು 1 ಕಿಲೋಮೀಟರ್ ಅಲ್ವಾ. ಸೊ ಏನಾಗುತ್ತೆ, ಏನಿದು ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ 1 ಕಿಲೋಮೀಟರ್. ಅರ್ಥ ಆಯ್ತಾ. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪಾಯಿಂಟ್ ಟು ಫೈನಲ್ ಪಾಯಿಂಟ್ ಇಟ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಈಗ ನಿಮ್ಗೆ ಅರ್ಥ ಆಯ್ತಾ. ಸೊ ಇನ್ ಕೇಸ್ ಅವನೇನೋ ಎಯಿಂದ ಸ್ಟಾರ್ಟ್ ಮಾಡಿ ಬಿಗೆ ಹೋಗಿ ರೀಚ್ ಆಗಿ ತಿರುಗಿ ಮತ್ತೆ ಹೇಗೆ ಬಂದರೆ ಅಲ್ಲೇನಾಗುತ್ತೆ, ಟೋಟಲ್ ಡಿಸ್ಟೆನ್ಸು 2 + 2 4 ಕಿಲೋಮೀಟರ್ ಆಗುತ್ತೆ. ಬಟ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಬಂದು ಸೇಮ್ ಪಾಯಿಂಟ್, ಇನಿಷಿಯಲ್ ಪಾಯಿಂಟು ಫೈನಲ್ ಪಾಯಿಂಟ್ ಸೇಮ್ ಇದ್ದರೆ ಸೊ ಇನ್ನು ಡಿಸ್ಪ್ಲೇಸ್ಮೆಂಟ್ ಬಂದು ಅಲ್ಲಿಗೆ 0 ಆಗುತ್ತೆ. ಇಷ್ಟು ಅರ್ಥ ಆಯ್ತಾ. ಸೊ ಡಿಸ್ಪ್ಲೇಸ್ಮೆಂಟ್ ಅರ್ಥ ಆಗಿದೆ. ನಾವು ನೆಕ್ಸ್ಟು ಸ್ಪೀಡ್ ಮತ್ತು ವೆಲಾಸಿಟಿ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟು ಅರ್ಥ ಆಯ್ತಾ. ಸೊ ಡಿಸ್ಟೆನ್ಸ್ ಕ್ಲಿಯರ್. ಸ್ಪೀಡ್ ವೆಲಾಸಿಟಿ. ಏನು ಸ್ಪೀಡ್ ಮತ್ತು ವೆಲಾಸಿಟಿ ಡಿಫ್ರೆನ್ಸು? ಸ್ಪೀಡಲ್ಲೂ ಕೂಡ 2 ಟೈಪ್ಸ್ ಬರುತ್ತೆ. ಒಂದು ಆವರೇಜ್ ಸ್ಪೀಡ್, ಮತ್ತೊಂದು ಇನ್ಸ್ಟಂಟೇನಿಯಸ್ ಸ್ಪೀಡ್. ಸಿಮಿಲರ್ಲಿ ವೆಲಾಸಿಟಿ ಕೂಡ ಅಷ್ಟೇ. ಆವರೇಜ್ ವೆಲಾಸಿಟಿ, ದೆನ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಅಂಡರ್ಸ್ಟ್ಯಾಂಡ್. ಸೊ ಏನು ಸ್ಪೀಡ್ ಮತ್ತು ವೆಲಾಸಿಟಿ ಕಾನ್ಸೆಪ್ಟ್ ಅಂದರೆ, ಸ್ಪೀಡ್ ಏನಿಲ್ಲ, ಈ ಡಿಸ್ಟೆನ್ಸ್ ಕವರ್ ಆಯ್ತಲ್ವಾ ಪರ್ಟಿಕ್ಯುಲರ್ ಟೈಮಲ್ಲೇ. ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಆಯಿತು ಬೈ ಟೈಮ್. ಓಕೆನಾ. ಬೈ ಟೈಮ್ ರೆಫರೆನ್ಸ್ ನಾವು ಕಂಡುಹಿಡಿದ್ರೆ ಸ್ಪೀಡ್ ಬರುತ್ತೆ. ಸೊ ಏನು ಹೇಳ್ಬೋದು ಅದಕ್ಕೆ ಸಿಂಪಲ್ ಆಗಿ, ಸ್ಪೀಡ್ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ. ಯಾಕೆ ಸ್ಕೇಲರ್ ಕ್ವಾಂಟಿಟಿ ಅಂದರೆ, ಸ್ಪೀಡಲ್ಲಿ ನಾವು ಡೈರೆಕ್ಷನ್ನ ಕನ್ಸಿಡರ್ ಮಾಡಲ್ಲ. ನಮಗೆ ಓನ್ಲಿ ವಿ ಕನ್ಸಿಡರ್ ಬಿಟ್ಟು ಮ್ಯಾಗ್ನಿಟ್ಯೂಡ್, ನಾಟ್ ಎ ಡೈರೆಕ್ಷನ್. ಓಕೆನಾ. ದಟ್ಸ್ ವೈ ಸ್ಪೀಡ್ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ. ಅಂದರೆ ಇದು ವೆಲಾಸಿಟಿ ಏನು ಬರುತ್ತೆ, ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. What is vector quantity? Because we consider the both magnitude and direction. Okay, that's why velocity is called vector quantity. Symbol ಯಾವುದು? Symbol ಇದಕ್ಕೆ ಸ್ಮಾಲ್ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವೆಲಾಸಿಟಿಗೆ ಮೇಲೆ arrow mark. This arrow mark indicates the direction of the quantity. ಓಕೆನಾ. ಸೊ ಇಷ್ಟು ಅರ್ಥ ಆಯ್ತಾ ನಿಮಗೆ. ನೆಕ್ಸ್ಟ್ ಏನು, ಈ ಆವರೇಜ್ ಸ್ಪೀಡ್ ಮತ್ತು ಆವರೇಜ್ ಇನ್ಸ್ಟಂಟ್ ಸ್ಪೀಡ್ ಅಂತ ಏನು ತಿಳ್ಕೊಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಆಬ್ಜೆಕ್ಟು ಮೂವ್ ಆಗ್ತಾ ಇದೆ. ಓಕೆನಾ. ಸೊ ನೋಡಿ, ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ, ಪಾಯಿಂಟ್ ಡಿ. ಅರ್ಥ ಆಯ್ತಾ. ಸೊ ಇಲ್ಲಿಂದ ಮೂವ್ ಆಗಬೇಕಾದ್ರೆ
ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಇದು ಆಬ್ಜೆಕ್ಟ್ ಅಂದ್ಕೊಳ್ಳಿ, ಓಕೆನಾ, ಮೂವ್ ಆಗ್ತಾ ಇದೆ ಡೈರೆಕ್ಷನಲ್ಲಿ. ಸೊ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಡಿ ವರೆಗೂ ರೀಚ್ ಆಗಬೇಕು. ಇಲ್ಲಿಂದ ಇಲ್ಲಿಗೆ ಸ್ಪೀಡ್ ಎಷ್ಟಿರುತ್ತೆ, ಓಕೆನಾ, ಎಷ್ಟಿರುತ್ತೆ ಸ್ಪೀಡ್ ಇರೋದು, ಸಪೋಸ್ 10 ಕಿಲೋಮೀಟರ್ ಅಂದ್ಕೊಳ್ಳಿ. ರೋಡ್ ಸ್ವಲ್ಪ ಚೆನ್ನಾಗಿರಲ್ಲ ಅಷ್ಟೊಂದು, ಓಕೆನಾ, ಕಂಡೀಷನ್ ಆಗಿರಲ್ಲ. ಫ್ರಮ್ ಬಿ ಟು ಸಿ ಏನು ಮಾಡುತ್ತೆ, ಅದು 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಪಾಯಿಂಟ್ ಸಿ ಟು ಪಾಯಿಂಟ್ ಡಿ ಏನಾಗುತ್ತೆ ಅಂದರೆ ರೋಡ್ ತುಂಬ ಖರಾಬ್ ಆಗುತ್ತೆ. ಆಗ ಜಸ್ಟ್ 5 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಟೋಟಲ್ ಎಷ್ಟು ಇದು ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗಿರೋದು, ಇಲ್ಲಿಂದ ಇಲ್ಲಿಗೆ 20 ಕಿಲೋಮೀಟರ್ಸ್, 10 ಕಿಲೋಮೀಟ್ರು, 20 ಕಿಲೋಮೀಟ್ರ್, 5 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ಈಗ ಅವರೇಜ್ ಆಗಿ ಒಂದು 15 ಕಿಲೋಮೀಟರ್ ಕೊಡಿ. 5 ಟೋಟಲ್ ಡಿಸ್ಟೆನ್ಸ್ ಎಷ್ಟು, 15 ಕಿಲೋಮೀಟ್ರು. ಇಲ್ಲಿ ಟೈಮ್ ಟೇಕನ್ ಎಷ್ಟು, 1 ಅವರ್, 2 ಅವರ್, 3 ಅವರ್. ಸೊ ಎಷ್ಟಾಯಿತು, 5 ಕಿಲೋಮೀಟ್ರು ಪರ್ ಅವರ್. ಅರ್ಥ ಆಯ್ತಾ? ಏನಿರೋದು 5 ಕಿಲೋಮೀಟರ್ ಪರ್ ಅವರ್ ಅಂದರೆ, ಸೊ ನಾವು ತೊಗೊಂಡಿದ್ದು ಆವ್ರೇಜ್ ಸ್ಪೀಡ್, ಓಕೆನಾ. ಆವ್ರೇಜ್ ಸ್ಪೀಡಿಗೇನು ವಿ ಆವ್ರೇಜ್. ಏನಂತದ್ದು ವಿ ಆವ್ರೇಜಿಂದ, ಸೊ ನಮಗೆ ಆವ್ರೇಜ್ ಸ್ಪೀಡ್ ಬಂದು ಟೋಟಲ್ ಡಿಸ್ಟೆನ್ಸ್, ಓಕೆನಾ, ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಟೇಕನ್, ಓಕೆನಾ. ಇಷ್ಟು ಎ ಇಂದ ಡಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಅವರ್ ಅದು ರೀಚ್ ಆಯಿತು ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ, ಇದನ್ನು ವಿ ಆವ್ರೇಜ್ ಅಂತೀವಿ. ಅಂದರೆ ಆವ್ರೇಜ್ ಸ್ಪೀಡು, ಓಕೆನಾ. ಇಲ್ಲಿ ಸ್ಮಾಲ್ ಲೆಟರ್ ವಿ ಇದೆ, ಆಮೇಲೆ ಆರೋ ಮಾರ್ಕ್ ಏನು ಕೊಟ್ಟಿಲ್ಲ. ಸೊ ಇದು ಸ್ಪೀಡ್ ಅಂತ, ಓಕೆ. ಸೊ ವಿ ಆವ್ರೇಜ್ ಎಷ್ಟು, 15/3 ಅಂದರೆ 5 ಕಿಲೋಮೀಟರ್ ಪರ್ ಅವರ್. ಇದನ್ನು ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಬೈ ಮ್ಯಾಥಮೆಟಿಕಲಿ ಅಂದರೆ, ಇಲ್ಲೇ ಬರ್ತೀನಿ ನೋಡಿ, ವಿ ಆವ್ರೇಜ್ ಇಸ್ ಈಕ್ವಲ್ ಟು, ಗೊತ್ತಾಯ್ತಾ, ವಿ ಫೈನಲ್ ಅಂದರೆ ಫೈನಲ್ ಸ್ಪೀಡು ಮೈನಸ್ ಇನಿಷಿಯಲ್ ಬೈ ಟಿ ಫೈನಲ್ ಬೈ ಟಿ ಇನಿಷಿಯಲ್. ಅರ್ಥ ಆಯ್ತಾ? ಸೊ ಅವರೇಜ್ ಸ್ಪೀಡ್ ಕಂಡಿರ್ಬೇಕಾದ್ರೆ ಏನು ಮಾಡ್ತೀವಿ, ಅವರೇಜ್ ಸ್ಪೀಡಿಗೆ ಫೈನಲಿಂದ ಮೈನಸ್ ಇನಿಷಿಯಲ್ನ ಮೈನಸ್ ಮಾಡಿ ಟೋಟಲ್ಗೆ ಫೈನಲ್ ಟೈಮ್ ಟು ಇನಿಷಿಯಲ್ ಟೈಮ್ ಎರಡು ಮೈನಸ್ ಮಾಡಿ ನಮಗೆ ಆವರೇಜ್ ಸ್ಪೀಡ್ ಸಿಗುತ್ತೆ, ಓಕೆನಾ. ಸೊ ಆವರೇಜ್ ಸ್ಪೀಡ್ ಸಿಗಲಿಕ್ಕೆ ಏನು ಡೆಫಿನೇಷನ್ ಇರ್ಬೋದು, ಸೊ ವಿ ಆವರೇಜ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಟೇಕನ್. ಅರ್ಥ ಆಯ್ತಾ? ಸೊ ಏನು ಅವರೇಜ್ ವೆಲಾಸಿಟಿ ಅಂದರೆ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಟೇಕನ್. ಬೈ ಟೋಟಲ್ ಟೈಮ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಟೇಕನ್ ವಿಲ್ ಗೆಟ್ ಅವರೇಜ್ ಸ್ಪೀಡ್, ಓಕೆ. ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂದ್ರೇನು, ಸೊ ಇದೇ ಕನ್ಸಿಡರ್ ಮಾಡ್ಕೊಳ್ಳಿ. ನಮಗೆ ಪರ್ಟಿಕ್ಯುಲರ್ ಆಗಿ ಇನ್ಸ್ಟಂಟೇನಿಯಸ್ ಅಲ್ಲಿ ಬೇಕು ಅಂದರೆ ಇಲ್ಲಿಂದ ಎ ಇಂದ ಬಿಗೆ ಎಷ್ಟು ಇದರಲ್ಲಿ ಆಯಿತು ಫ್ರಾಕ್ಷನ್ ಸೆಕೆಂಡ್ಸಲ್ಲಿ ಬೇಕು. ಎಷ್ಟು ಮಿನಿಟ್ ಈಗ 1 ಅವರ್ಗೆ 10 ಕಿಲೋಮೀಟರ್ ಅಲ್ವಾ, ಸೊ ಇದನ್ನ ಕನ್ಸಿಡರ್ ಮಾಡಬೇಕು. 1 ಅವರ್ಗೆ ಎಷ್ಟು ಕಿಲೋಮೀಟರ್ ಆಯಿತು, ಇಲ್ಲಿ 10 ಕಿಲೋಮೀಟರ್ ಆಯಿತು, ಇಲ್ಲಿ 20 ಕಿಲೋಮೀಟರ್ ಆಯಿತು, ಈ ತಿಳ್ಕೊಳಕ್ಕೆ ನಾವು ಮಾಡ್ತೀವಿ, ಅದನ್ನು ಇನ್ಸ್ಟಂಟೇನಿಯಸ್ ಚೆಕ್ ಮಾಡ್ತೀವಿ. ಸೊ ಅದನ್ನು ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ ಹೇಳ್ತೀವಿ, ಓಕೆನಾ. ಇನ್ಸ್ಟಂಟೇನಿಯಸ್ ಸ್ಪೀಡ್ಗೆ ಏನು ಫಾರ್ಮುಲಾ, ವಿ ಇನ್ಸ್ಟ್ ಇಸ್ ಈಕ್ವಲ್ ಟು ds by dt. ಆಯ್ತಾ? ಸೊ ನಾನು ಮೇಲೆ ಬರ್ತೀನಿ. ಇನ್ಸ್ಟಂಟೇನಿಯಸ್ ಸ್ಪೀಡ್ಗೆ ಏನು ಬರ್ತದೆ, ವಿ ಇನ್ಸ್ಟಂಟ್ ಇಸ್ ಈಕ್ವಲ್ ಟು ds by dt. ಹಾಗಾದರೆ ಅವರೇಜ್ ಸ್ಪೀಡ್ಗೆ ಏನು ಬರುತ್ತೆ, ಅವರೇಜ್ ಸ್ಪೀಡ್ಗೆ ನಾವು ವಿ ಅವರೇಜ್ ಇಸ್ ಈಕ್ವಲ್ ಟು ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ. ಏನು ಡೆಲ್ಟಾ ಅಂದರೆ, ಸೊ ಡೆಲ್ಟಾ ಏನು ಮಾಡ್ತೀವಿ, ಆವರೇಜ್ ತೊಗೋತೀವಿ. ಸೊ ಆವರೇಜ್ ಸ್ಪೀಡ್ಗೆ ವಿ ಆವರೇಜ್ ಈಸ್ ಈಕ್ವಲ್ ಟು ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ.
ಇನ್ಸ್ಟಂಟೇನಿಯಸ್ ಸ್ಪೀಡ್ಗೆ ಡಿ ಎಸ್ ಬೈ ಡಿ ಟಿ. ಓಕೆನಾ, ಫ್ರಾಕ್ಷನ್ ಸೆಕೆಂಡ್ಸ್ ಬೇಕಲ್ಲ ನಮಗೆ. ಅಂದರೆ ಯಾವ ಟೈಮಲ್ಲಿ ಈಗ ಎಕ್ಸಾಂಪಲ್ 10 ಮಿನಿಟ್ಸ್ಗೆ ಎಷ್ಟು 10 ಕಿಲೋಮೀಟರ್ ಸ್ಪೀಡ್ ಹೋಗ್ತಾರೆ 10 ಮಿನಿಟ್ಸ್ಗೆ ಎಷ್ಟು ರೀಚ್ ಆಯಿತು, ಅಥವಾ 20 ಕಿಲೋಮೀಟರ್ ಸ್ಪೀಡ್ ಹೋಗ್ತಿದ್ರೆ 15 ಮಿನಿಟ್ಸ್ಗೆ ಎಷ್ಟು ರೀಚ್ ಆಯಿತು ಅನ್ನೋದು ಕನ್ಫರ್ಮ್ ಮಾಡೋಕ್ಕೆ ನಾವು ಈ ಒಂದು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತೀವಿ. ಇಷ್ಟು ಅರ್ಥ ಆಯ್ತಾ? ಸೊ ವೆಲಾಸಿಟಿಗೆ ಏನಾಗಿದ್ರೆ ಸ್ಪೀಡ್ ಅಂತೂ ಅರ್ಥ ಆಯಿತು ಅಲ್ವಾ? ಸೇಮ್ ಇದೇ ಥರ ವೆಲಾಸಿಟಿ ಕೂಡ. ಯಾವುದು ವೆಲಾಸಿಟಿ ಅದನ್ನ ನೋಡೋಣ. ವೆಲಾಸಿಟಿ ಏನಾಗುತ್ತೆ ಅಂದರೆ ಆವರೇಜ್ ವೆಲಾಸಿಟಿಲೇ ವಿ ಆವರೇಜ್ ಬಟ್ ಆರೋ ಮಾರ್ಕ್ ಇಂಡಿಕೇಟ್ ಮಾಡಿದ್ರೆ ಇದು ವೆಲಾಸಿಟಿ ಅಂತ. ಓಕೆನಾ, ಸೇಮ್ ಅಷ್ಟೇ, ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ. ಓಕೆನಾ, ಇನ್ಸ್ಟಂಟೇನಿಯಸ್ ಸ್ಪೀಡ್ ಬಂದರೆ ವಿ ಆರೋ ಮಾರ್ಕ್ ಇನ್ಸ್ಟಾ is ds by dt. ಸೊ ಇದೇನು ವೆಲಾಸಿಟಿ ಅಂತಂದರೆ ವೆಲಾಸಿಟಿ ಏನಿಲ್ಲ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಓಕೆನಾ, ಸೊ ಈ ಸ್ಪೀಡ್ ಅಂದರೆ ಎಷ್ಟು? ಸ್ಪೀಡ್ ಅಂದರೆ speed is equal to distance by time. ಆಯ್ತಾ? ವೆಲಾಸಿಟಿ ಏನು? ವೆಲಾಸಿಟಿ is equal to displacement by time. ಸೊ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಆ ಡಿಸ್ಪ್ಲೇಸ್ಮೆಂಟ್ ನಾವು ಕ್ಯಾರಿ ಮಾಡಿಕೊಂಡು ನಾವು ವೆಲಾಸಿಟಿನ ಚೆಕ್ ಮಾಡ್ತೀವಿ. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಓಕೆನಾ, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು ನೋಡಿ, 10 ಇಲ್ಲಿಂದ ಇಲ್ಲಿಗೆ ಎಷ್ಟು, ಇನಿಷಿಯಲ್ ಟು ಫೈನಲ್ಗೆ ಆಗಲೇ ನಾವು ಲೆಕ್ಕ ಮಾಡಿದಾಗ 10 ಕಿಲೋಮೀಟರ್ ಅನ್ಕೊಳ್ಳಿ. 10 ಕಿಲೋಮೀಟರ್ ಆಯಿತು ಅಂದರೆ ಬೈ ಟೈಮ್ ಎಷ್ಟು ಟೈಮಲ್ಲಿ ಇದು ಡ್ಯೂರೇಷನ್ನ ಕವರ್ ಮಾಡ್ತು, ಪಾತ್ ಲೆಂತ್ ಕವರ್ಡ್ ಬೈ. ಓಕೆನಾ, ಅದನ್ನು ನಾವೇನು ಮಾಡ್ತೀವಿ, ವೆಲಾಸಿಟಿ ಕಂಡಿಡ್ತೀವಿ. ಎಷ್ಟು ಡಿಫ್ರೆನ್ಸು, ಏನು ಡಿಫ್ರೆನ್ಸ್ ವೆಲಾಸಿಟಿಗೂ ಅಂದರೆ ಫಾರ್ಮುಲಾ ಸೇಮು, ಬಟ್ ಇದಕ್ಕೆ ಡೈರೆಕ್ಷನ್ ಫಿಕ್ಸ್ಡ್ ಆಗಿರುತ್ತೆ ವೆಲಾಸಿಟಿಗೆ. ಓಕೆನಾ, ಅದು ಯಾವ ರೀತಿ ಡೈರೆಕ್ಷನ್ ಚೇಂಜಸ್ ಆಗಲ್ಲ. ಈ ಸ್ಪೀಡಲ್ಲಿ ಬಂದು ಇದರ ಡೈರೆಕ್ಷನ್ ಇಲ್ಲ, ಯಾವ ಡೈರೆಕ್ಷನ್ ಬೇಕಾದ್ರೂ ಹೋಗ್ಬೋದು. ಓಕೆ, ಅದು ಕರ್ವ್ ಥರ ಹೋದ್ರು ಕೂಡ ಅಷ್ಟೇ. ಬಟ್ ಅದು ಇನ್ ಕೇಸ್ ಕರ್ವ್ ಥರ ಹೋದು ಅಂದ್ಕೊಳ್ಳಿ, ಈಗ ಹೋಗ್ತಾ ಅಂದ್ಕೊಳ್ಳಿ, ಹೀಗೆ ಇದು ಇನಿಷಿಯಲ್ ಪಾಯಿಂಟು, ಇದು ಫೈನಲ್ ಪಾಯಿಂಟು. ಸೊ ಡಿಸ್ಟೆನ್ಸ್ ಹಿಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಯಿತಾ? ಅದೇ ನಾವು ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫ್ರಮ್ ಇನಿಷಿಯಲ್ ಟು ಫೈನಲ್ ಡೈರೆಕ್ಟ್ ಸ್ಟ್ರೈಟ್ ಲೈನ್ ಕವರ್ ಮಾಡ್ತೀವಿ. ಈ ಗ್ರೀನ್ ಕಲರ್ದೇನು, ಗ್ರೀನ್ ಕಲರು ಡಿಸ್ಪ್ಲೇಸ್ಮೆಂಟು, ಈ ರೆಡ್ ಕಲರ್ದೇನೋ ಡಿಸ್ಟೆನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಫ್ರಮ್ ಇನಿಷಿಯಲ್ ಟು ಫೈನಲ್ಲು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್, ಇದು ನಾವನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಸ್ಪೀಡ್ ಅಂದರೆ total distance by time. Okay, the distance covered by object with respect to time, it is called speed. Velocity, the total displacement by time taken from initial point to final point. That short distance ಅದಕ್ಕೆ ನಾವು ಏನಂತ ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟು, ಸ್ಪೀಡು, ವೆಲಾಸಿಟಿ ಆಯಿತು. ಈ ಸ್ಪೀಡಲ್ಲಿ ಎಷ್ಟು ಸ್ಪೀಡ್ ಇದೆ? ಆವರೇಜ್ ಸ್ಪೀಡು, ಇನ್ಸ್ಟಂಟೇನಿಯಸ್ ಸ್ಪೀಡು. ಆವರೇಜ್ ಸ್ಪೀಡ್ ಏನು ಮಾಡ್ತೀವಿ, ಟೋಟಲ್ ಟೈಮ್ ಟೇಕನ್ ಬೈ ಟೋಟಲ್ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಟೋಟಲ್ ಟೈಮ್ ಟೇಕನ್. ಓಕೆನಾ, ಇನ್ಸ್ಟೆನ್ಸ್ ಅಟ್ ಪರ್ಟಿಕ್ಯುಲರ್ ಟೈಮ್ ಇನ್ಸ್ಟೆಂಟ್ ಅಂದರೆ ಅದನ್ನ ನಾವು ಡಿ ಎಸ್ ಬೈ ಡಿ ಟಿಗೆ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಡಿಫ್ರೆನ್ಷಿಯೇಷನ್ ಅಂದರೆ ನಮ್ಮ ಪರ್ಟಿಕ್ಯುಲರ್ ಟೈಮಲ್ಲಿ ಬೇಕು, ಅದಕ್ಕೆ ನಾವು ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಅದೇ ನಾವು ಇಲ್ಲಿಗೆ ಬಂದರೆ ವೆಲಾಸಿಟಿಗೆ ಬಂದರೆ ಅಲ್ಲ ಏನು ಮಾಡ್ತೀವಿ, ಇಲ್ಲಿ ನೋಡಿ ಸೇಮ್ ಅದೇ ಯೂಸ್ ಮಾಡ್ತೀವಿ. ಈ ಏನು ಹೇಳಿದ್ರೆ ಡೆಲ್ಟಾ ಯೂಸ್ ಮಾಡ್ತೀವಿ. ಡೆಲ್ಟಾ ಬಂದು ಟೋಟಲ್ ಆವರೇಜ್. ಓಕೆನಾ, ಟೋಟಲ್ ಏನು ಹೇಳಿದೆ ಪ್ರೋಸೆಸ್, ಆ ಪ್ರೋಸೆಸ್ಸಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆವರೇಜ್ ಯೂಸ್ ಮಾಡ್ತೀವಿ. ಇನ್ಸ್ಟಂಟೇನಿಯಸ್ ಅಂದರೆ ಏನು ಆ ದೊಡ್ಡ ಫುಲ್ ಪ್ರೋಸೆಸ್ ನಡೆದಿದೆ ಆ ಪ್ರೋಸೆಸ್ನ ಕಟ್ ಆಫ್ ಪೀಸ್ ಇನ್ ಪರ್ಟಿಕ್ಯುಲರ್ ಒಂದು ಪಾಯಿಂಟಲ್ಲಿ ಬೇಕು ನಮಗೆ. ಓಕೆನಾ, ಅದಕ್ಕೆ ನಾವು ಏನು ಮಾಡ್ತೀವಿ, ಇನ್ಸ್ಟಂಟೇನಿಯಸ್ನ ಯೂಸ್ ಮಾಡ್ತೀವಿ. ಇಷ್ಟು ಅರ್ಥ ಆಯ್ತಾ? ಸೊ ಈಗ ಸ್ಪೀಡ್, ವೆಲಾಸಿಟಿ ಅಥವಾ ಡಿಸ್ಟೆನ್ಸ್ನ ನಾವು ಏನು ಮಾಡ್ತೀವಿ, ಬೈ ಗ್ರಾಫಿಕಲ್ ರಿಪ್ರೆಸೆಂಟ್ ಮೆಥಡ್ ಕೂಡ ನಾವು ಕಲ್ತ್ಕೋತೀವಿ. ಅದಕ್ಕೆ ಮುಂಚೆ ನಾವು ಆಕ್ಸಲರೇಷನ್ ನೆಕ್ಸ್ಟ್ ವೀಡಿಯೋದಲ್ಲೇ ಆಕ್ಸಲರೇಷನ್ ಬಗ್ಗೆ ಓದ್ಬಿಡೋಣ. ಓಕೆನಾ, ಆಫ್ಟರ್ ಕಂಪ್ಲೀಟಿಂಗ್ ದ ಎಕ್ಸಲರೇಷನ್ ನೆಕ್ಸ್ಟ್ ಡಿಸ್ಕಸ್ ಏನು ಮಾಡೋಣ ಅಂತಂದರೆ ಗ್ರಾಫಿಕಲ್ ಮೆಥಡ್. ಓಕೆನಾ, ಬೈ ಯೂಸಿಂಗ್ ಗ್ರಾಫ್
ಅಂದರೆ ಈಗ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನಮಗೆ ಏನು ಕೊಡುತ್ತೆ, ಸ್ಪೀಡ್ನ ಕೊಡುತ್ತೆ. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಗ್ರಾಫ್ ಏನು ಕೊಡುತ್ತೆ, ವೆಲಾಸಿಟಿ ಕೊಡುತ್ತೆ. ಹಾಗಾದರೆ ವೆಲಾಸಿಟಿ ಬೈ ಟೈಮ್ ಗ್ರಾಫ್ ಏನು ಕೊಡುತ್ತೆ, ಆಕ್ಸಲೇಷನ್ ಕೊಡುತ್ತೆ. ಈ ರೀತಿ ಪ್ರೋಸೆಸ್ ಇದೆ. ಓಕೆನಾ? ಆ ಸಂಬಂಧ ಕೆಲವು ಪ್ರಾಬ್ಲಮ್ಸ್ಗಳನ್ನ ಮಾಡಬೇಕು. ಅದಕ್ಕೆ ಮುಂಚೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಆಕ್ಸಲೇಷನ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಈ ಸ್ಪೀಡ್ ಮತ್ತು ವೆಲಾಸಿಟಿ ಸಂಬಂಧಪಟ್ಟ ಕೆಲವು ಪ್ರಾಬ್ಲಮ್ಸ್ಗಳನ್ನ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಮಾಡೋಣ. ಓಕೆನಾ? ನಿಮ್ಗೆ ಇಷ್ಟ ಆಗ್ತಾ ಆಯ್ತಾ? ಏನಾದ್ರು ಕನ್ಫ್ಯೂಸ್ ಇದ್ದರೆ ಮತ್ತೆ ಒಂದ್ಸಲ ವೀಡಿಯೋನ ನೋಡಿ. ಏನಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಓಕೆನಾ? ಎಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ. ಸಿ ಯು ಅಗೈನ್.